ಸಾಮಾನ್ಯ ಜನರು ಬದುಕು ಕಟ್ಟಿಕೊಳ್ಳೋಕೆ ಕಷ್ಟಪಟ್ಟು ದುಡಿದು ಹಣವನ್ನ ಕೂಡಿಡ್ತಾರೆ. ಆದರೆ ಇಲ್ಲೊಂದು ಖದೀಮರ ಗುಂಪು ತಮ್ಮ ಕೆಸಿನೋ ಆಟದ ಶೋಕಿಗೆ ಅಮಾಯಕರ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ರು. ಇಂತಹ ಖತರ್ನಾಕ್ ಕಳ್ಳರನ್ನ ಮಂಡ್ಯ ಜಿಲ್ಲೆಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ಗೋವಾ ಟೂರ್ ಕೆಸಿನೋ ಶೋಕಿಗಾಗಿ ಮನೆಗಳಿಗೆ ಕನ್ನ. ಮಂಡ್ಯದಲ್ಲಿ ಕಾಕಿ ಬಲೆಗೆ ಬಿದ್ದ ಖತರ್ನಾಕ್ ಕಳ್ಳರು. ಬಂಧಿತರಿಂದ 42 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ. ಈ ಫೋಟೋದಲ್ಲಿ ಕಾಣುತ್ತಿರುವ ಇಷ್ಟು ಜನರಿಗೆ ಇರೋದು ಒಂದೇ ಶೋಕಿ. ಅದು ಗೋವಾಗೆ ಹೋಗೋದು, ಅಲ್ಲಿ ಕೆಸಿನೋ ಆಡಿ ಎಂಜಾಯ್ ಮಾಡಿಕೊಂಡು ಬರೋದು. ಹಂಗಂತ ಇವರೇನು ಮೈ ಮೂಳೆ ಮುರಿದು ದುಡಿದ ಹಣದಿಂದ ಗೋವಾಗೆ ಹೋಗ್ತಿರ್ಲಿಲ್ಲ. ಅಮಾಯಕ ಮುಗ್ಧ ಜನರ ಮನೆಗೆ ನುಗ್ಗಿ ಅಲ್ಲಿದ್ದ ಹಣ, ಚಿನ್ನಾಭರಣಗಳನ್ನ ಕದ್ದು ಅವುಗಳಿಂದ ಬಂದ ಹಣದಿಂದ ಈ ಐನಾತಿ ಖದೀಮರು ತಮ್ಮ ತಿರುಕೆ ಶೋಕಿಯನ್ನ ಮಾಡ್ತಿದ್ರು. ಈ ಖತರ್ನಾಕ್ ಆರೋಪಿಗಳು ಮಂಡ್ಯ ತಾಲೂಕಿನ ಸುದೀಪ್, ಚೇತನ್, ದರ್ಶನ್, ಕಿರಣ್ ಕುಮಾರ್ ಈ 5 ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಹಲವು ಗ್ರಾಮಗಳ ಮನೆಗೆ ನುಗ್ಗಿ ಕಳ್ಳತನ ಹಾಗೂ ಮಹಿಳೆಯ ಸರಗಳನ್ನ ಕಳ್ಳತನ ಮಾಡ್ತಿದ್ರು. ಇವರನ್ನ ಇದೀಗ ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇವರು ಮಂಡ್ಯ ಜಿಲ್ಲೆಯಲ್ಲಿ 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಇವರಿಂದ 20 ಲಕ್ಷ ಮೌಲ್ಯದ 278 ಗ್ರಾಂ ಚಿನ್ನಾಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ 5 ಮಾತ್ರವಲ್ಲ, ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯ ಹಿಂದಿನ ಬಾಗಿಲು ಹೊಡೆದು ಕಳ್ಳತನ ಮಾಡ್ತಿದ್ದ ಖದೀಮನನ್ನು ಸಹ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರು ಮೂಲದ ಅನಂತ ಎಂಬಾತ ಮತ್ತೊಬ್ಬನ ಜೊತೆ ಸೇರಿಕೊಂಡು ಮಂಡ್ಯದ ಹಲಗೂರು ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡ್ತಿದ್ದ. ಈತನೂ ಸಹ ಶೋಕಿಗಾಗಿಯೇ ಕಳ್ಳತನದ ದಾರಿ ಹಿಡಿದಿದ್ದ ಎಂದು ಪೊಲೀಸ್ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಈ ಅನಂತ ಹಿಂದೆ ಕಳ್ಳತನದ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದಾನೆ. ಹೀಗಿದ್ರೂ ಸಹ ಹುಟ್ಟುಗುಣ ಸುಟ್ರೂ ಹೋಗಲ್ಲ ಎಂಬಂತೆ ಹಳೆಯ ಚಾಳಿ ಮುಂದುವರಿಸಿ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾನೆ. ಈತನಿಂದ 22 ಲಕ್ಷ ಮೌಲ್ಯದ 301 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 5 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಟ್ಟು 5 ಜನ ಆರೋಪಿತರು ಯಾರು ಒಂಟಿ ಮಹಿಳೆ ಇರ್ತಾರೆ, ನಿರ್ಜನ ಪ್ರದೇಶದಲ್ಲಿ ಇರ್ತಾರೆ, ಅಂತವರನ್ನ ಟಾರ್ಗೆಟ್ ಮಾಡಿ ಅವರಿಂದ ಉಪಾಯವಾಗಿ ಚೈನ್ ಅನ್ನ ಕಿತ್ತುಕೊಂಡು ಅಫೆನ್ಸ್ ಅನ್ನ ಮಾಡ್ತಾ ಇದ್ರು. ಅಂತ ಒಂದು ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 11 ಚೈನ್ಗಳನ್ನ, ಮಾಂಗಲ್ಯದ ಸರಗಳನ್ನ ಅವರಿಂದ ವಶಪಡಿಸಿಕೊಂಡು ಒಟ್ಟು 278 ಗ್ರಾಮದ ಬಂಗಾರದ ಆಭರಣಗಳು ಮತ್ತು 20 ಗ್ರಾಮದ ಒಂದು ಬೆಳ್ಳಿಯ ಕಾರಡಿಗೆ ಸೇರಿ ಒಟ್ಟು 20 ಲಕ್ಷ 12 ಸಾವಿರ ಮೊತ್ತದ ಆಭರಣಗಳು ಮತ್ತು 2 ಮೋಟಾರ್ ಬೈಕ್ಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಬದುಕು ನಿರ್ವಹಣೆಗಾಗಿ ಜನರು ಕಷ್ಟಪಟ್ಟು ದುಡಿಯುತ್ತಾರೆ. ಆದರೆ ಇಂಥ ಖದೀಮರು ತಮ್ಮ ಶೋಕಿಗಾಗಿ ಕಳ್ಳತನದ ದಾರಿ ಹಿಡಿದು ಹಲವು ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.